ಹೆರಿಗೆ ನೋವು. ಏನು ಆಗಲ್ಲ ತಾನೆ? ಇಲ್ಲಕ್ಕ, ಏನು ಆಗಲ್ಲ. ಮಗುನ ನೋಡ್ಬೋದಾ? ಒಂದ್ ಗಂಡು ಏರೋಕ್ಕಾಗಿಲ್ಲ ಅವಳಿಗೆ. ಅಲ್ಲ ಡಾಕ್ಟ್ರೆ, ನಮ್ಮ ವಂಶ ಉದ್ಧಾರ ಆಗ್ಬೇಕು ಅಂದ್ರೆ ಒಂದ್ ಗಂಡ್ಮಗು ಇದ್ರೆ ತಾನೆ ನಮ್ಮ ವಂಶ ಉದ್ಧಾರ ಆಗೋದು. ಏನ್ ಸರ್ ಹೆಣ್ಮಗು ಅಂತ ಮಾತಾಡೋದು ಬೇಡ, ಮಕ್ಕಳಿಗೆ ತೊಂದರೆ ಆಗುತ್ತೆ. ಆ ಕಡೆ ಹೋಗಿ ಬನ್ರಿ, ಕೂತ್ಕೊಳ್ರಿ. ಈಗಿನ ಹುಡುಗಿಯರು ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾರೆ. ಸೈನ್ಸ್, ಟೆಕ್ನಾಲಜಿ, ಮಿಲಿಟರಿ, ಟೀಚಿಂಗ್ ಎಲ್ಲದರಲ್ಲೂ ಗಂಡಸರಿಗೆ ಪೈಪೋಟಿ ನೀಡುತ್ತಾರೆ. ಅದೆಲ್ಲ ನನಗೆ ಬೇಕಾಗಿಲ್ಲ. ಹೆಣ್ಣು ಎಂದರೆ ಮನೆಯಲ್ಲಿ ಇದ್ದು ಗಂಡ ಮತ್ತು ಮಕ್ಕಳ ಚಾಕರಿ ಮಾಡಬೇಕು ಅಷ್ಟೇ. 4 ಗೋಡೆಗಳ ಮಧ್ಯೆ ಇರಬೇಕು ಅಷ್ಟೇ. ಏನ್ರಿ ಯಾವಾಗ್ಲೂ ಗಂಡು ಗಂಡು ಅಂತೀರಾ? ಸಚಿನ್ ಕೇಳಿಸ್ಕೊಂಡ್ರೆ ಕೋಪ ಮಾಡ್ಕೊಳ್ತಾನೆ. ನೀನ್ ಸುಮ್ನಿರು. ಬರ್ತೀಯೋ ಇಲ್ವೋ? ನಾನು ಹೋಗ್ತೀನಿ. ರೀ ನೀವು ಯಾಕ್ರಿ ಮಗೇನಕ್ಕ ನೋಡಲ್ವಾ? ಆ ಹೆಣ್ಣು ಸುಡಿಯನ್ನು ಯಾರು ನೋಡ್ತಾರೆ? ಬಾ, ಇನ್ನೊಂದು ಸಲ ಗಂಡು ಮಗು ಆದಾಗ ಬಂದು ನೋಡೋಣ. ನೀವು ಕಾರಲ್ಲೇ ಹೋಗಿ, ನಾ ಸಚಿನ್ ಜೊತೆ ಬರ್ತೀನಿ. ಅಮ್ಮ, ಮಗು ತುಂಬಾ ಲಕ್ಷಣವಾಗಿದೆ. ಮಹಾಲಕ್ಷ್ಮಿ ತರ ಇದ್ದಾಳೆ. ಅವಳ ಮಗ ರಮ್ಯ ಹೇಗಿದ್ದಾಳೆ? ಅವಳು ಫೈನ್ ಅಮ್ಮ. ಅಪ್ಪ ಎಲ್ಲಿದ್ದಾರೆ? ನೀವಿಬ್ರು ಹೋಗಿ ಮಗು ನೋಡಿ ಬನ್ನಿ. ಹೆಣ್ಮಗುನ ಏನ್ ನೋಡೋದು ಅಂತ ಮುಗಿಸಿಕೊಂಡು ಹೋದ್ರು. ಹೌದಾ ಅಮ್ಮ? ಅವ್ರ ಆತರ ಆ ಮೈಂಡ್ ಸೆಟ್ ಇಂದ ಅವ್ರಿನ್ನು ಹೊರಗೆ ಬಂದಿಲ್ವಾ? ಅವ್ರು ಯಾವಾಗ ಬದಲಾಗುತ್ತಾರೆ ಹೇಳು? ಬಾ, ಹೋಗಿ ನಾವು ಮಗುನ ನೋಡೋಣ. ಸಚಿನ್ ಅವರೇ, ಹೆಣ್ಮಗು ಅಂತ ತಾತ್ಸಾರ ಮಾಡಲ್ಲ ತಾನೆ? ನಾನ್ ಆತರ ಅಲ್ಲ. ನನ್ ಮಗಳು ಅಂದ್ರೆ ನಂಗೆ ತುಂಬಾ ಇಷ್ಟ. ಹೆಣ್ಣು ಮನೆಯ ಭಾಗ್ಯಲಕ್ಷ್ಮಿ. ಈ ಪ್ರಕೃತಿ ಹೆಣ್ಣು, ಈ ಭೂಮಿಯು ಹೆಣ್ಣೆ. ನಾನಂತೂ ನನ್ ಮಗಳು ಇಚ್ಛೆ ಅಂತಾನೆ ಬೆಳೆಸ್ತೀನಿ. ನಿಮ್ಮಂತ ಆಲೋಚನೆ ಎಲ್ಲಾ ಗಂಡಸರಿಗೂ ಬರಲಿ. ಓಕೆ ಸಚಿನ್, ಬರ್ತೀನಿ. ಎಲ್ಲಿಗೋಗೋಳಮ್ಮ? ಪಕ್ಕದ ಮನೆ ಟಿವಿ ನೋಡಕ್ ಹೋಗಿದ್ದಾರೆ. ನೀನೇನ್ ಮಾಡ್ತಿದ್ಯವ್ವ? ಓದಕ್ಕಂತೀನಜ್ಜ. ಏನ್ ಓದ್ಕಂತಿದ್ಯವ್ವ? 7ನೇ ಕ್ಲಾಸ್ ಓದ್ತಿದ್ದೀನಜ್ಜ. ನನಗೆ ಗೊತ್ತೇ ಇಲ್ಲ ನೋಡಮ್ಮ, ನೀನ್ 7ನೇ ಕ್ಲಾಸ್ ಓದ್ತೀಯ ಅಂತ. ಓದೇನ್ ಮಾಡ್ತೀಯಮ್ಮ? ನಾನು ಡಿಸಿ ಆಗಿ ಜನಗಳಿಗೆ ಸೇವೆ ಮಾಡ್ಬೇಕಂತಿದ್ದೀನಜ್ಜ. ಅಂತ ಸಾಧನೆ ಎಲ್ಲ ಮಾಡೋಕ್ ಹೋಗ್ಬೇಡ. 10ನೇ ಕ್ಲಾಸ್ ಆದ್ಮೇಲೆ ಮದ್ವೆ ಮಾಡ್ತೀವಿ. ಸುಮ್ಮನಿರಪ್ಪ ನೀನು. ಆ ಮಗಿನ ತಲೆ ಕೆಡಿಸ್ಬೇಡ. ಹೆಂಗನ ಮಾಡ್ಕೊಳ್ರಪ್ಪ. ನೀನುಂಟು, ನಿನ್ ಮಗಳುಂಟು. ದೊಡ್ಡವ್ರ ಮಾತಿಗೆ ಬೆಲೆ ಎಲ್ಲಿ ಕೊಡ್ತೀರಾ ಹೇಳು? ನೋಡಮ್ಮ, ನೀನ್ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಚೆನ್ನಾಗಿ ಓದಿ ಒಳ್ಳೆ ಆಫೀಸರ್ ಆಗು. ಆಯ್ತಪ್ಪ, ನಾನು ಚೆನ್ನಾಗಿ ಓದ್ತೀನಿ.
ಕಂಗ್ರಾಟ್ಸ್ ಭಾವನಾ. ಕಂಗ್ರಾಚುಲೇಷನ್ ಭಾವನಾ. ಕಂಗ್ರಾಚುಲೇಷನ್ ಭಾವನಾ. ಇನ್ನೇನು 10ನೇ ಕ್ಲಾಸ್ ಮುಗಿತಲ್ಲ, ಗಂಡು ನೋಡಿ ಮದ್ವೆ ಮಾಡೋಣ. ಕಣಪ್ಪ, ನಮಗೂ ವಯಸ್ಸಾಯ್ತು, ಮೊಮ್ಮಗಳು ಮದ್ವೆ ನೋಡಿ ನಾವು ಕೊಂತೀವಿ. ಏನತ್ತೆ ನೀವೀಗಂತೀರಾ? ಅವಳಿನ್ನು ಇವಾಗ ಪ್ರಪಂಚ ನೋಡ್ತಿದ್ದಾಳೆ. ಓದ್ಲಿ ಬಿಡಿ, ಇನ್ನೊಂದೆರಡು ವರ್ಷ. ಹೂನಮ್ಮ, ಇನ್ನೊಂದೆರಡು ವರ್ಷ ಓದ್ಲಿ. ನೋಡಮ್ಮ, ವಾಹಿನಿ ಅಂತ ಒಂದು ಸ್ಕಾಲರ್ಶಿಪ್ ಇದೆ. ಇದು ಬಡ ಹಾಗೂ ಬುದ್ಧಿವಂತ ಮಕ್ಕಳಿಗೆ ಒಂದು ಒಳ್ಳೆ ಯೋಜನೆ. ನಿಮ್ಮ 10th ಹಾಗೂ PU ಮಾರ್ಕ್ಸ್ ಆಧಾರದ ಮೇಲೆ ಒಂದು ಪರೀಕ್ಷೆ ನಡೆಸಿ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಇದರಿಂದ ನಿಮ್ಮ ಮುಂದಿನ ಓದಿಗೆ ಸಹಾಯವಾಗುತ್ತದೆ. ನೋಡಮ್ಮ, ಆಲ್ ದ ಬೆಸ್ಟ್ ಭವ್ಯ, ಚೆನ್ನಾಗಿ ಓದು. ಸಾಲಿನ UPSC ಫಲಿತಾಂಶ ಪ್ರಕಟ ಆಗಿದೆ. 933 ಅಭ್ಯರ್ಥಿಗಳು ಸಿವಿಲ್ ಸರ್ವಿಸ್ಗೆ ಆಯ್ಕೆಯಾಗಿದ್ದಾರೆ. ಅದರಲ್ಲೂ ಕನ್ನಡಿಗರ ಸಾಧನೆ ಅಪ್ರತಿಮವಾಗಿದೆ. ಬಡತನದ ಮಧ್ಯೆ ಕೂಡ ಇವರು ಮಾಡಿರುವಂತಹ ಸಾಧನೆಗೆ ಜನ ಹ್ಯಾಟ್ಸ್ ಆಫ್ ಅಂದಿದ್ದಾರೆ. UPSCಯಲ್ಲಿ ಕನ್ನಡಿಗರ ಡಿಂಡಿಮ, ಬಡತನದ ಮಧ್ಯೆಯೂ ಉನ್ನತ ಹುದ್ದೆ, ರಾಜ್ಯದ 25ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಆಯ್ಕೆ. UPSC ಸಿವಿಲ್ಸ್ ಪರೀಕ್ಷೆ ಫಲಿತಾಂಶ ಪ್ರಕಟ ಆಗಿದೆ. 933 ಅರ್ಹ ಅಭ್ಯರ್ಥಿಗಳನ್ನ ಅಖಿಲ ಭಾರತೀಯ ಸೇವೆಗಳಿಗೆ UPSC ಆಯ್ಕೆ ಮಾಡಿದೆ. ಮೊದಲ 4 ರ್ಯಾಂಕ್ಗಳು ಹೆಣ್ಮಕ್ಳ ಪಾಲಾಗಿದೆ. ಇಶಿತಾ ಕಿಶೋರ್ ಮೊದಲ ರ್ಯಾಂಕ್ ಪಡೆದ್ರೆ, ನಂತರದ ಸ್ಥಾನಗಳನ್ನ ಗರಿಮಾ ಲೋಹಿಯಾ, ಉಮಾಹರತಿ, ಸ್ಮೃತಿ ಮಿಶ್ರಾ ಪಡೆದುಕೊಂಡಿದ್ದಾರೆ. ಕರ್ನಾಟಕದಿಂದ ಭಾವನಾ ಅನ್ನೋರು ಮಾತ್ರ 100ರ ಒಳಗೆ ಅಂದ್ರೆ 55ನೇ ರ್ಯಾಂಕ್ ಪಡೆದಿದ್ದಾರೆ. ರಾಜ್ಯದಿಂದ 25ಕ್ಕೂ ಹೆಚ್ಚು ಮಂದಿ ಆಯ್ಕೆಯಾಗಿದ್ದಾರೆ. ನೋಡ್ರಿ, ನಮ್ಮ ಮಗಳು ಟಿವಿಯಲ್ಲಿ ಬರುತ್ತಿದ್ದಾಳೆ. ಕಂಗ್ರಾಟ್ಸ್ ಭಾವನಾ. ಕಂಗ್ರಾಚುಲೇಷನ್ ಭಾವನಾ. ಕಂಗ್ರಾಚುಲೇಷನ್ ಭಾವನಾ. ನೋಡಿ, ಕೊನೆಗೂ ನನ್ನ ಮೊಮ್ಮಗಳು ಸಾಧಿಸ್ಬಿಟ್ಲು. ನನ್ನ ಹೆಸರು ಉಳಿಸಿದಳು. ನೋಡ್ರಿ, ಬರೀ 4 ಗೋಡೆ ಮಧ್ಯೆ ಇರುವಳು ಅಂತೀರಿ. ಇವಾಗ ನಮ್ಮ ಮನೆತದ ಗೌರವ ಹೆಚ್ಚಿಸಿದ್ದಾಳೆ. ಕಣೆ, ನಾನು ಏನು ಅನ್ಕೊಂಡಿದ್ದೆ, ಹೆಣ್ಮಕ್ಳು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಸುಮ್ಮನೆ ಹೇಳೋಲ್ಲ. ಇದಕ್ಕೇನ್ ಕಮ್ಮಿ ಇಲ್ಲ. ಭವಿಷ್ಯ ಉಜ್ವಲವಾಗಲು ಹೆಣ್ಣು ಮಗುವನ್ನು ಉಳಿಸಿ ಮತ್ತು ಶಿಕ್ಷಣ ಹೆಣ್ಣಿನ ಬದುಕನ್ನು ರೂಪಿಸುತ್ತದೆ.
ನಿನ್ನ ಅಂತರಿಕ್ಷ ನಿನ್ನ ಸಾಗಲಿಗೆ ಸಾಕ್ಷ್ಯ ಈ ಲೋಕದಲ್ಲಿ ಇಲ್ಲ ನೀನಿರಬೇಕು ನಿನ್ನಿಂದ ಜಗದಲ್ಲಿ